ನಾರದ ಪುರಾಣ, ಸರೋವರ ಹಾಗೂ ತುಳಸಿ ಇತ್ಯಾದಿಗಳ ಮಹಿಮೆ, ಭಗವಾನ್ ವಿಷ್ಣು ಮತ್ತು ಶಿವನ ಅಭಿಷೇಕ, ಪೂಜೆಯ ಮಹತ್ವ, ತ್ರಿವಿಧ ಧ್ಯಾನ ಮತ್ತು ದೇವಾಲಯಗಳಲ್ಲಿ ಸೇವೆ ಮಾಡುವುದರ ಮಹತ್ವ. ಧರ್ಮರಾಜನು ಹೇಳಿದ, ಚಿಕ್ಕ ಸರೋವರ ಹಾಗೂ ಸರೋವರದ ನಿರ್ಮಾಣಗಳಿಗೂ ಸಮನಾದ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ. ಶ್ರೀಮಂತನು ಕಲ್ಲಿನಿಂದ ಮಂದಿರ ಅಥವಾ ಕೊಳವನ್ನು ಕಟ್ಟಿಸಿದರೂ ಹಾಗೂ ದರಿದ್ರನು ಅದನ್ನೇ ಮಣ್ಣಿನಿಂದ ನಿರ್ಮಿಸಿದರೂ ಇಬ್ಬರಿಗೂ ಸಮನಾದ ಫಲವೇ ದೊರೆಯುವುದು. ಪ್ರಾಣಿಗಳಿಗೆಂದು ಆಶ್ರಮ ಅಥವಾ ಧರ್ಮಶಾಲೆಗಳನ್ನು ನಿರ್ಮಿಸಿದಾಗ ಅಂಥ ವ್ಯಕ್ತಿಯು 3 ತಲೆಮಾರುಗಳವರೆಗೆ ಬ್ರಹ್ಮಲೋಕದಲ್ಲಿ ಇರುತ್ತಾನೆ. ತೋಟಗಳ ನಿರ್ಮಾಣ, ದೇವಾಲಯಗಳನ್ನು ಕಟ್ಟಿಸುವುದು, ಸರೋವರಗಳನ್ನು ನಿರ್ಮಿಸುವುದು ಇತ್ಯಾದಿ ಜನೋಪಕಾರಿ ಕಾರ್ಯ ಮಾಡುವವರು ವಿಷ್ಣುವಿನಷ್ಟೇ ಪೂಜನೀಯರು. ತುಳಸಿಯ ಮೂಲ ಭಾಗದ ಮೃತ್ತಿಕೆ, ಗೋಪಿಚಂದನದಿಂದ, ಗಂಗೆಯ ಮೃತ್ತಿಕೆಯಿಂದ ಊರ್ಧ್ವ ಪುಂಡ್ರ ತಿಲಕ ಧರಿಸುವವರು ಮಹಾಪುಣ್ಯಶಾಲಿಗಳಾಗಿ ವೈಕುಂಠ ಲೋಕದಲ್ಲಿ ಸುಖ ಶಾಂತಿಯಿಂದ ವಾಸಿಸುವರು. ತುಳಸಿ ಗಿಡಕ್ಕೆ ಬೊಗಸೆ ತುಂಬ ನೀರು ಹಾಕುವವರು ಸೂರ್ಯ ಚಂದ್ರರಿರುವವರೆಗೂ ವಿಷ್ಣುವಿನ ಜೊತೆಯಲ್ಲೇ ಇದ್ದು ನಂತರ ವಿಷ್ಣುವಿನಲ್ಲೇ ಐಕ್ಯರಾಗುವರು. ಪುಷ್ಪ ಹಾಗೂ ಚಂದನದ ನೀರಿನಿಂದ ವಿಷ್ಣುವಿಗೆ ಭಕ್ತಿಪೂರ್ವಕವಾಗಿ ಅಭಿಷೇಕ ಮಾಡಿದ ವ್ಯಕ್ತಿಯು ವಿಷ್ಣು ಲೋಕವನ್ನು ಹೊಂದುವನು. ಸಂಕ್ರಮಣ ದಿನಗಳಂದು, ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ಹಾಗೂ ಸೋಮವಾರದಂದು ಪರಮೇಶ್ವರನಿಗೆ ಹಾಲಿನಿಂದ ಅಭಿಷೇಕ ಮಾಡಿದರೆ ಶಿವನ ಸಾಯುಜ್ಯ ಪ್ರಾಪ್ತವಾಗುತ್ತದೆ. ಭಕ್ತಿಯಿಂದ ತಿಳಿನೀರು, ತುಪ್ಪ ಹಾಗೂ ಜೇನುತುಪ್ಪದಿಂದ, ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿದರೆ ಶಿವ ಸಾಯುಜ್ಯ ಪ್ರಾಪ್ತಿಯಾಗುತ್ತದೆ. ಅನ್ನದಾನಕ್ಕಿಂತ ಜಲದಾನ ಅತ್ಯಂತ ಶ್ರೇಷ್ಠವಾದದ್ದು. ಬೆಲ್ಲ ಹಾಗೂ ಕಬ್ಬಿನ ಹಾಲಿನ ದಾನ, ವಿದ್ಯಾದಾನ, ಶಾಲಿಗ್ರಾಮ ಶಿಲೆಯ ದಾನ, ಶಿವಲಿಂಗ ದಾನ, ಗೃಹದಾನ ಇತ್ಯಾದಿಗಳ ದಾನ ಮಾಡುವುದರಿಂದ ನರಕದಿಂದ ಉದ್ಧಾರವಾಗುತ್ತದೆ. ಜೀವನದಲ್ಲಿ ನಾನಾ ರೀತಿಯ ಅಶುದ್ಧಿಯಾಗುತ್ತದೆ. ಅದು ಗೋಮೂತ್ರ ಹಾಗೂ ಪಂಚಗವ್ಯ ಸೇವನೆಯಿಂದ ಶುದ್ಧಿಯಾಗುತ್ತದೆ. ತನ್ನ ಆಶ್ರಯೋಚಿತ ಆಚಾರಗಳನ್ನು ಪಾಲಿಸುವವನು ಹಾಗೂ ಅಸೂಯಾರಹಿತನು ಬ್ರಹ್ಮಲೋಕವನ್ನು ಪಡೆಯುವನು. ಪತಿವ್ರತ ಪರಾಯಣೆಯಾದ ಸ್ತ್ರೀಯು ಭವಬಂಧನದಿಂದ ಮುಕ್ತಳಾಗುವಳು. ಬ್ರಾಹ್ಮಣನ ಅನಾಥ ಶವದ ಸಂಸ್ಕಾರ ಮಾಡುವವನು ಸಹಸ್ರ ಅಶ್ವಮೇಧ ಯಾಗದ ಫಲವನ್ನು ಹೊಂದುವನು. ಶಿವ, ವಿಷ್ಣು ಹಾಗೂ ದೇವಿ ಮಂದಿರಗಳಲ್ಲಿ ಸೇವೆ ಮಾಡಿ ಅಖಂಡ ದೀಪದ ವ್ಯವಸ್ಥೆ ಮಾಡುವವನು ಅನಂತ ಪುಣ್ಯವನ್ನು ಹೊಂದುವನು. ದೇವಿ ಮಂದಿರಗಳನ್ನು ಪ್ರದಕ್ಷಿಣೆ ಸಹಿತ ನಮಸ್ಕಾರ ಮಾಡುವವನು ಆಯಾ ದೇವರ ಲೋಕಗಳನ್ನು ಹೊಂದುವನು. ದೇವ ಮಂದಿರಗಳಲ್ಲಿ ವಿವಿಧ ವಾದ್ಯ ಬಾರಿಸುವವರು, ಸಂಗೀತ ನೃತ್ಯಾದಿಗಳಿಂದ ಪರಮಾತ್ಮನ ಸೇವೆ ಮಾಡುವವರು ಸ್ವರ್ಗಲೋಕದಲ್ಲಿ ಸುಖವಾಗಿರುವವರು. ವಿವಿಧ ಪ್ರಾಯಶ್ಚಿತ್ತದ ವರ್ಣನೆ, ಇಷ್ಟಾಪೂರ್ತಿಯ ಫಲ ಹಾಗೂ ಸೂತಕ, ಶ್ರಾದ್ದ ಮತ್ತು ತರ್ಪಣದ ವಿವೇಚನೆ. ಧರ್ಮರಾಜನು ಹೇಳಿದ, ರಾಜನೇ, ಭೋಜನ ಮಾಡುವಾಗ ಕೋಪದಿಂದ ಅಥವಾ ಅಜ್ಞಾನದಿಂದ ಯಾವುದಾದರೂ ಅಪವಿತ್ರ ವಸ್ತುವನ್ನು ಅಥವಾ ಚಾಂಡಾಲ ಇಲ್ಲವೇ ಪತಿತನನ್ನು ಸ್ಪರ್ಶಿಸಿದರೆ ಅದಕ್ಕಾಗಿ ಕ್ರಮವಾಗಿ 3 ರಾತ್ರಿ ಹಾಗೂ 6 ರಾತ್ರಿಯವರೆಗೆ ಪಂಚಗವ್ಯದಿಂದ ತ್ರಿಕಾಲ ಸ್ನಾನ ಮಾಡಿದರೆ ಶುದ್ಧಿಯಾಗುತ್ತದೆ. ಭೋಜನ ಮಾಡುವಾಗ ಮಲಮೂತ್ರವಾದರೆ ಹಗಲು ರಾತ್ರಿ ಉಪವಾಸವಿದ್ದು ಅಗ್ನಿಯಲ್ಲಿ ತುಪ್ಪದಾಹುತಿ ಕೊಡಬೇಕು. ಊಟ ಮಾಡುವಾಗ ವಾಂತಿಯಾದರೆ ಅಸ್ವಸ್ಥ ವ್ಯಕ್ತಿ 300 ಬಾರಿ ಗಾಯತ್ರಿ ಜಪ ಹಾಗೂ ಸ್ವಸ್ಥ ವ್ಯಕ್ತಿ 3000 ಗಾಯತ್ರಿ ಜಪ ಮಾಡಬೇಕು. ತಂದೆಯು ಪತಿತನಾದರೆ ಅವನನ್ನು ತ್ಯಜಿಸಬಹುದು, ಆದರೆ ತಾಯಿಯು ಪತಿತಳಾದರೆ ಆಕೆಯನ್ನು ತ್ಯಜಿಸಲು ಬರುವುದಿಲ್ಲ. ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿ ಮರಣಿಸಿದರೆ ಅವನ ಶರೀರಕ್ಕೆ ಪವಿತ್ರ ವಸ್ತುವನ್ನು ಲೇಪಿಸಬೇಕು ಹಾಗೂ ಒಂದು ವೇಳೆ ಬದುಕಿದರೆ ರಾಜನು ಅವನಿಗೆ 200 ಮುದ್ರೆಯ ದಂಡ ವಿಧಿಸಬೇಕು. ಆ ವ್ಯಕ್ತಿಯ ಪುತ್ರ ಹಾಗೂ ಮಿತ್ರರು ಶಾಸ್ತ್ರೀಯ ವಿಧಿಯಂತೆ ಪ್ರಾಯಶ್ಚಿತ ಮಾಡಿಕೊಳ್ಳಬೇಕು. ನಾಯಿ, ನರಿ ಮತ್ತು ಕೋತಿ ಇತ್ಯಾದಿಗಳು ಕಚ್ಚಿದರೆ ಅಥವಾ ಮನುಷ್ಯನು ಹಲ್ಲಿನಿಂದ ಕಡಿದರೆ ಸಮಯವನ್ನು ನೋಡದೆ ಸ್ನಾನ ಮಾಡಬೇಕು. ಗುರುಪತ್ನಿ, ಪುತ್ರಿ, ಸಹೋದರಿ ಹಾಗೂ ಸೊಸೆಯ ಜೊತೆ ಸಮಾಗಮ ಮಾಡುವವನಿಗೆ ಪ್ರಜ್ವಲಿಸುವ ಅಗ್ನಿಗೆ ತಳ್ಳುವುದೊಂದೇ ಪ್ರಾಯಶ್ಚಿತ. ವೇಶ್ಯಾಗಮನದ ಪಾಪದ ನಿವಾರಣೆಗೆ ಬ್ರಾಹ್ಮಣನು ಚೆನ್ನಾಗಿ ಕುದಿಸಿದ ಕುಶೋದಕವನ್ನು ದಿನಕ್ಕೆ ಕೇವಲ 1 ಬಾರಿ ಮಾತ್ರ 5 ರಾತ್ರಿಗಳವರೆಗೆ ಕುಡಿಯಬೇಕು. ಹೀಗೆ ಕೆಲವು ವೇಳೆ ನಾನಾ ರೀತಿಯ ಸಣ್ಣ ಪುಟ್ಟ ತಪ್ಪುಗಳಿಗೆ ಕೇಶಮುಂಡನದ ಪ್ರಾಯಶ್ಚಿತ್ತವೂ ಇದೆ. ಒಂದು ಸೂತಕದಲ್ಲಿ ಮತ್ತೊಂದು ಸೂತಕ ಬಂದರೆ ಎರಡನೆಯದರಲ್ಲಿ ದೋಷವಿಲ್ಲ. ಮೊದಲ ಸೂತಕದಲ್ಲೇ ಅದರ ಶುದ್ಧಿಯಾಗುತ್ತದೆ. ಜನನ ಮರಣದ ಅಶೌಚದಲ್ಲಿಯೂ ಸಹ ಒಂದರಲ್ಲಿ ಮತ್ತೊಮ್ಮೆ ಬಂದರೆ ಮೊದಲನೆಯದರ ಜೊತೆಗೆ ಎರಡನೆಯ ಅಶೌಚವೂ ಸಹ ಶುದ್ಧವಾಗುತ್ತದೆ. 1 ತಿಂಗಳೊಳಗೆ ಗರ್ಭಸ್ರಾವವಾದರೆ 3 ದಿನಗಳ ಅಶೌಚವಿರುತ್ತದೆ.
2 ತಿಂಗಳ ಮೇಲೆ ಎಷ್ಟನೇ ಮಾಸದಲ್ಲಿ ಗರ್ಭಸ್ರಾವವಾಗುವುದೋ ಅಷ್ಟೇ ರಾತ್ರಿಗಳಲ್ಲಿ ಆಕೆಯ ಅಶೌಚದ ನಿವೃತ್ತಿಯಾಗುತ್ತದೆ. ವಿವಾಹದಿಂದ 7ನೇ ಹೆಜ್ಜೆಯ ಅಂದರೆ ಸಪ್ತಪದಿ ಕ್ರಿಯೆಯು ಪೂರ್ಣವಾದ ನಂತರ ತನ್ನ ಪಿತನ ಸಂಬಂಧದ ಗೋತ್ರದಿಂದ ಚ್ಯುತಳಾಗುತ್ತಾಳೆ. ಅಂದರೆ ಆಕೆಯು ಪತಿಯ ಗೋತ್ರದವಳಾಗುತ್ತಾಳೆ. ಆದ್ದರಿಂದ ಆಕೆಗೆ ಶ್ರಾದ್ದ ಮತ್ತು ತರ್ಪಣ ಪತಿಯ ಗೋತ್ರದಿಂದಲೇ ಮಾಡಬೇಕು. ಗ್ರಹಣ, ಸಂಕ್ರಾಂತಿ, ಪೂರ್ಣಿಮಾ ಅಥವಾ ಅಮಾವಾಸ್ಯೆ, ಉತ್ಸವ ಕಾಲ ಹಾಗೂ ಮಹಾಲಯದ ಸಂದರ್ಭಗಳಲ್ಲಿ ಮನುಷ್ಯನು 3 ಪಿಂಡವನ್ನು ಕೊಡಬೇಕು ಮತ್ತು ಮೃತ್ಯು ತಿಥಿಯಲ್ಲಿ ಒಂದೇ ಪಿಂಡವನ್ನು ಕೊಡಬೇಕು. ಅವಿವಾಹಿತ ಕನ್ಯೆಯ ಪಿಂಡ ಪ್ರದಾನಕ್ಕೆ ಗೋತ್ರ ಮತ್ತು ಸೂತಕದ ವಿಷಯದಲ್ಲಿ ತಂದೆಯ ಗೋತ್ರದಿಂದ ಭಿನ್ನವಿಲ್ಲ. ಪಾಣಿಗ್ರಹಣವಾದ ನಂತರ ಆಕೆಯು ತನ್ನ ತಂದೆಯ ಗೋತ್ರದಿಂದ ಬೇರೆಯಾಗುತ್ತಾಳೆ. ಮೃತ ವ್ಯಕ್ತಿಯು ಬಂಧು ಜನಗಳು ಶವದಹನದ ಪ್ರಥಮ, ದ್ವಿತೀಯ, ತೃತೀಯ ಅಥವಾ 4ನೆಯ ದಿನ ಅಸ್ಥಿ ಸಂಚಯ ಮಾಡಬೇಕು. ಮೃತ ವ್ಯಕ್ತಿಯು 11ನೇ ದಿನ ವೃಷೋತ್ಸವರ್ಗದ ನಂತರ ಪ್ರೇತಲೋಕದಿಂದ ಮುಕ್ತನಾಗಿ ಸ್ವರ್ಗಲೋಕಕ್ಕೆ ಹೋಗುತ್ತಾನೆ. ನೀರಿನಲ್ಲಿ ದಕ್ಷಿಣದ ಕಡೆ ಮುಖ ಮಾಡಿ ನಿಂತು ಆಕಾಶದಲ್ಲಿ ಜಲವನ್ನು ಬಿಡಬೇಕು. ಏಕೆಂದರೆ ಪಿತೃಗಳ ಸ್ಥಾನ ಆಕಾಶ ಹಾಗೂ ದಿಕ್ಕು ದಕ್ಷಿಣ. ಪಿತೃಗಳ ಹಿತವನ್ನು ಬಯಸುವವನು ಅವರಿಗೆ ನೀರಿನಲ್ಲೇ ಜಲವನ್ನು ಬಿಡಬೇಕು. ದೇವತೆಗಳಿಗೆ ಹಾಗೂ ಪಿತೃಗಳಿಗೆ ನೀರಿನಲ್ಲೇ ಜಲಾಂಜಲಿ ಕೊಡಬೇಕು. ತರ್ಪಣದಲ್ಲಿ 2 ಕೈಗಳಿಂದಲೂ ಜಲವನ್ನು ಬಿಡಬೇಕು. ಪಾಪಿಗಳಿಗೆ ಪ್ರಾಪ್ತವಾಗುವ ನರಕದ ಯಾತನೆಗಳ ವರ್ಣನೆ, ಭಗವದ್ಭಕ್ತಿಯ ನಿರೂಪಣೆ ಹಾಗೂ ಧರ್ಮರಾಜನ ಉಪದೇಶದಿಂದ ಭಗೀರಥನು ಗಂಗೆಯನ್ನು ತರಲು ಪ್ರಯತ್ನಿಸುವುದು. ಧರ್ಮರಾಜನು ಹೇಳಿದ, ರಾಜ ಭಗೀರಥನೇ, ಈಗ ನಾನು ಪಾಪಗಳ ಭೇದ ಹಾಗೂ ಯಾತನೆಗಳನ್ನು ವರ್ಣಿಸುವೆನು. ರೌರವ, ಮಹಾರೌರವ, ಕುಂಭೀಪಾಕ ಮುಂತಾದ ನಾನಾ ರೀತಿಯ ನರಕಗಳಿವೆ. ಬ್ರಹ್ಮ ಹತ್ಯೆ ಮಾಡಿದವನು, ಮದ್ಯಪಾನಿ, ಬಂಗಾರದ ಕಳ್ಳತನ ಮಾಡಿದವನು, ಗುರುಪತ್ನಿ ಆಸಕ್ತ, ಬ್ರಾಹ್ಮಣರು, ಗುರು ಹಿರಿಯರ ಅವಹೇಳನ ಮಾಡುವವನು, ಪರನಿಂದಕ, ಅಧರ್ಮಿ, ಪ್ರಾಣಿ ಹಿಂಸಕ ಇವರೆಲ್ಲರೂ ಮಹಾಪಾತಕಿಗಳು. ವಿಶ್ವಾಸಘಾತಿ, ಕೃತಜ್ಞ ಹಾಗೂ ಶೂದ್ರ ಸ್ತ್ರೀ ಸಮಾಗಮ ಇವರುಗಳ ಉದ್ಧಾರ ಎಂದಿಗೂ ಸಾಧ್ಯವಿಲ್ಲ. ವೇದ ಭಗವದ್ಗೀತೆಯ ನಿಂದನೆಗಳಿಗೆ ಪ್ರಾಯಶ್ಚಿತ್ತವೇ ಇಲ್ಲ. ಅಸೂಯಾಪರರಿಗೆ ರೌರವ ನರಕವೇ ಗತಿ. ಕಳ್ಳಕಾಕರನ್ನು ಒರಳಿನಲ್ಲಿ ಒನಕೆಯಂತೆ ಪುಡಿ ಮಾಡಲಾಗುತ್ತದೆ. ನಂತರ 3 ವರ್ಷಗಳವರೆಗೆ ಚೆನ್ನಾಗಿ ಬಿಸಿ ಮಾಡಿದ ಕಲ್ಲನ್ನು ಎತ್ತಬೇಕಾಗುತ್ತದೆ. ಪರಧನ ಅಪಹರಿಸಿದ್ದಕ್ಕಾಗಿ ತಮ್ಮ ಪಾಪಕರ್ಮಕ್ಕೆ ಶೋಕಿಸುತ್ತಾ ನರಕಾಗ್ನಿಯಲ್ಲಿ ಬೇಯಬೇಕಾಗುತ್ತದೆ. ಚಾಡಿ ಹೇಳುವವರು 1,000 ಯುಗಗಳವರೆಗೆ ಬಿಸಿ ಮಾಡಿದ ಕಬ್ಬಿಣದ ಪಿಂಡವನ್ನು ಭಕ್ಷಿಸಬೇಕು. ಪರಪುರುಷ ಅಥವಾ ಪರಸ್ತ್ರೀಯ ಜೊತೆ ಸುಖಿಸುವವರು ಚೆನ್ನಾಗಿ ಕಾಯಿಸಿದ ಕಬ್ಬಿಣದ ಪುರುಷ ಸ್ತ್ರೀಯ ಜೊತೆ ಸುಖಿಸಬೇಕಾಗುತ್ತದೆ. ಬ್ರಾಹ್ಮಣ, ಗೋವು ಅಥವಾ ರಾಜನ ವಧೆ ಮಾಡಿದವರು 5 ಕಲ್ಪಗಳವರೆಗೂ ಸಂಪೂರ್ಣ ನರಕ ಯಾತನೆಗಳನ್ನು ಅನುಭವಿಸಬೇಕು. ಪರನಿಂದಕರ ಕಿವಿಯಲ್ಲಿ ಕಾಯಿಸಿದ ಕಬ್ಬಿಣದ ಮೊಳೆಗಳನ್ನು ಹೊಡೆಯಲಾಗುತ್ತದೆ. ಆ ಕಿವಿಗಳಲ್ಲಿ ಕುದಿಯುವ ಎಣ್ಣೆಯನ್ನು ತುಂಬಲಾಗುತ್ತದೆ. ನಂತರ ಕುಂಭೀಪಾಕ ನರಕದಲ್ಲಿ ತಳ್ಳಲ್ಪಡುತ್ತಾರೆ. ವಿಷ್ಣು, ಶಿವ ಇತ್ಯಾದಿ ದೇವತಾ ದ್ವೇಷಿಗಳು 1 ಕಲ್ಪದವರೆಗೂ ಚೆನ್ನಾಗಿ ಕಾಯಿಸಿದ ಮರಳು ತುಂಬಿರುವ ನರಕದಲ್ಲಿ ದಬ್ಬಲ್ಪಡುತ್ತಾರೆ. ಹೀಗೆ ಪಾಪಿಗಳು ಬೇರೆ ಬೇರೆ ನರಕಗಳಲ್ಲಿ ತಮ್ಮ ಪಾಪಗಳ ಫಲಗಳನ್ನು ಭೋಗಿಸುತ್ತಾರೆ. ಹೀನಾತಿಹೀನ ಪಾಪಗಳನ್ನು ಮಾಡಿದವರು ಬೇರೆ ಬೇರೆ ರೀತಿಯ ಯಾತನೆಗಳನ್ನು ಅನುಭವಿಸಲು ಕಲ್ಪಾಂತರಗಳವರೆಗೆ ಅನೇಕ ನರಕಗಳ ವಾಸಿಗಳಾಗಬೇಕಾಗುತ್ತದೆ. ಆದ್ದರಿಂದ ಇವುಗಳಿಂದ ತಪ್ಪಿಸಿಕೊಳ್ಳಲು ಇರುವ ಏಕೈಕ ಮಾರ್ಗವೆಂದರೆ ಶ್ರೀಹರಿನಾಮ ಸಂಕೀರ್ತನೆಯ ಪ್ರಾಯಶ್ಚಿತ. ನಿತ್ಯ, ನೈಮಿತ್ತಿಕ, ಕಾಮ್ಯ ಹಾಗೂ ಮೋಕ್ಷಕ್ಕೆ ಸಾಧನವಾದ ಕರ್ಮಗಳೆಲ್ಲವನ್ನು ಶ್ರೀಹರಿಗೆ ಸಮರ್ಪಿಸಿ ಸಫಲರಾಗಬೇಕು. ವಿಷ್ಣುವಿನಲ್ಲಿ ದೃಢ ಭಕ್ತಿಯೊಂದೇ ಎಲ್ಲ ಪಾಪಗಳನ್ನು ಸಮೂಲವಾಗಿ ನಾಶಗೊಳಿಸುತ್ತದೆ. ರಾಜನೇ, ಶಿವ ಹಾಗೂ ವಿಷ್ಣುವನ್ನು ಸಮಾನವಾಗಿ ತಿಳಿದು ದೃಢ ಭಕ್ತಿಯಿಂದ ಆರಾಧಿಸುವ ಹಾಗೆಯೇ ಮತ್ತೊಂದು ವಿಚಾರ ತಿಳಿಸಲು ನಾನು ಬಂದಿರುವೆ. ಮಹಾಪಾಪಿಗಳಾದ ನಿನ್ನ ಪೂರ್ವಜರು ಮಹಾತ್ಮ ಕಪಿಲರ ಕೋಪದಿಂದ ಸುಟ್ಟು ಭಸ್ಮರಾದರು ಹಾಗೂ ಈಗ ಅವರೆಲ್ಲರೂ ನರಕವಾಸಿಗಳಾಗಿರುವರು. ದೇವನದಿ ಹಾಗೂ ಸರ್ವರ ಪಾಪಗಳನ್ನು ತೊಳೆಯುವ ಗಂಗಾ ನದಿಯನ್ನು ಕರೆತಂದು ನೀನು ಅವರೆಲ್ಲರ ಉದ್ಧಾರ ಮಾಡು. ಕೂಡಲೇ ರಾಜ ಭಗೀರಥನು ರಾಜ್ಯವನ್ನು ಮಂತ್ರಿಗಳ ವಶಕ್ಕೊಪ್ಪಿಸಿ ಹಿಮಾಲಯದ ಶಿಖರದಲ್ಲಿ ಉಗ್ರ ತಪಸ್ಸು ಮಾಡಿ ತ್ರಿಭುವನ ಪಾವನಿಯಾದ ಗಂಗೆಯನ್ನು ಭೂಲೋಕಕ್ಕೆ ಕರೆತಂದ. ರಾಜ ಭಗೀರಥನು ಭೃಗು ಋಷಿಯ ಆಶ್ರಮಕ್ಕೆ ಹೋಗಿ ಸತ್ಸಂಗ ಲಾಭ ಹೊಂದುವುದು ಹಾಗೂ ಹಿಮಾಲಯದಲ್ಲಿ ಘೋರ ತಪಸ್ಸು ಮಾಡಿ ವಿಷ್ಣು ಹಾಗೂ ಶಿವನ ಕೃಪೆಯಿಂದ ಗಂಗಾದೇವಿಯನ್ನು ಕರೆತಂದು ಪಿತೃಗಳ ಉದ್ಧಾರ ಮಾಡುವುದು. ನಾರದರೆ,
ಭಗೀರಥನು ಜಟಾಧಾರಿಯಾಗಿ ಹಿಮಾಲಯಕ್ಕೆ ಹೋಗುವ ಮಾರ್ಗದಲ್ಲಿ ಗೋದಾವರಿ ನದಿಯ ದಡ ತಲುಪಿದ. ಅಲ್ಲಿ ಅವನು ಭೃಗು ಮಹರ್ಷಿಯ ಆಶ್ರಮವನ್ನು ಕಂಡ. ಮಹರ್ಷಿಗಳನ್ನು ಸಂದರ್ಶಿಸಿ ನಮಸ್ಕರಿಸಿದ. ಮಹರ್ಷಿಗಳು ರಾಜನನ್ನು ಆದರಿಸಿ ಸತ್ಕರಿಸಿದ. ರಾಜನು ಮಹರ್ಷಿಗಳನ್ನು ಸಂಸಾರ ಬಂಧನದಿಂದ ಮನುಷ್ಯರ ಉದ್ಧಾರದ ಉಪಾಯ ಹಾಗೂ ಯಾವ ಕರ್ಮದಿಂದ ಪರಮಾತ್ಮನು ಸುಪ್ರೀತನಾಗುತ್ತಾನೆ ಎಂಬುದನ್ನು ತಿಳಿಸಲು ಪ್ರಾರ್ಥಿಸಿದ. ಭೃಗು ಋಷಿಗಳು ಹೇಳಿದರು, ರಾಜನೇ, ನೀನು ಒಂದು ಶುಭ ಕಾರ್ಯಕ್ಕೆಂದು ಹೊರಟಿರುವುದರಿಂದ ನೀನು ನರರೂಪದಲ್ಲಿರುವ ಸಾಕ್ಷಾತ್ ನಾರಾಯಣನೇ ಸರಿ. ಸದಾ ಸತ್ಯವಚನ ಪಾಲನೆ, ಅಹಿಂಸಾ ಧರ್ಮನಿರತನಾಗಿರುವುದು, ಸತ್ಸಂಗ, ಪುಣ್ಯಾರ್ಜನೆ, ಶ್ರೀಹರಿನಾಮ ಜಪ ಹಾಗೂ ಪ್ರಾಣಿ ದಯೆಯಿಂದ ನಿನಗೆ ಕಲ್ಯಾಣವಾಗುವುದು. ಆಗ ರಾಜನು ಅಷ್ಟಾಕ್ಷರ ಹಾಗೂ ದ್ವಾದಶಾಕ್ಷರ ಮಂತ್ರ ಸತ್ಸಂಗದ ಮಹತ್ವವನ್ನು ತಿಳಿಸುವಂತೆ ಕೇಳಿಕೊಂಡ. ಮಹರ್ಷಿಗಳು ಹೇಳಿದರು, ಸಾಧು ಪುರುಷರು ದೇಶ ಕಾಲಾದಿಗಳ ವಿಚಾರ ಮಾಡಿ ಸ್ವಧರ್ಮವನ್ನು ವಿರೋಧ ಮಾಡದೆ ಯಥಾರ್ಥವಾಗಿ ಆಡುವ ವಚನವೇ ಸತ್ಯ. ಸಂಪೂರ್ಣ ಜೀವಿಗಳಲ್ಲಿ ಯಾರಿಗೂ ಸ್ವಲ್ಪವೂ ಕ್ಲೇಶವನ್ನು ಕೊಡದಿರುವುದೇ ಅಹಿಂಸೆ. ಧರ್ಮದ ಕೆಲಸದಲ್ಲಿ ಸಹಾಯ ಮಾಡುವುದು ಹಾಗೂ ಅಧರ್ಮ ಕಾರ್ಯವನ್ನು ವಿರೋಧಿಸುವುದು ಸಂಪೂರ್ಣ ಲೋಕದ ಹಿತ ಸಾಧನೆ. ಧರ್ಮಾಧರ್ಮವನ್ನು ತಿಳಿದು ವೇದೋಕ್ತ ಮಾರ್ಗದಲ್ಲಿ ನಡೆದು ಸದಾ ಎಲ್ಲ ಜನರ ಹಿತದಲ್ಲಿಯೇ ಮಗ್ನರಾದವರು ಸಾಧುಗಳು. ಭಗವದ್ಭಕ್ತಿಯಲ್ಲಿ ಸಹಾಯಕವಾಗಿ ಸಾಧು ಪುರುಷರು ಪಾಲಿಸುವ ಹಾಗೂ ಸ್ವತಃ ಆನಂದದಾಯಕವಾದುದೇ ಧರ್ಮಶತ್ರು ಹಾಗೂ ಮಿತ್ರರನ್ನು ಸಮಭಾವದಿಂದ ಕಾಣುತ್ತಾ ಜಿತೇಂದ್ರಿಯನಾಗಿ ದೈವವು ಕರುಣಿಸಿದ್ದನ್ನೇ ಸಹರ್ಷ ಚಿತ್ತದಿಂದ ಸ್ವೀಕರಿಸುವ ಸ್ಥಿತಿಯೇ ಶಾಂತಿ. ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರ ಮಂತ್ರವು ಸಕಲ ಪಾಪನಾಶಕವೂ ಸಮಸ್ತ ಪುರುಷಾರ್ಥ ಸಾಧಕವೂ ಆಗಿದೆ. ಓಂ ನಮೋ ಭಗವತೆ ವಾಸುದೇವಾಯ ದ್ವಾದಶಾಕ್ಷರ ಮಂತ್ರಕ್ಕೂ ಅದೇ ಫಲವಿದೆ. ಆ ಎರಡೂ ಮಂತ್ರಗಳಿಂದ ಸ್ವಾಮಿಯನ್ನು ಜಪಿಸಬೇಕಾದರೆ ಕೈಯಲ್ಲಿ ಶಂಖ ಚಕ್ರ ಗದಾಧಾರಿಯಾಗಿ ಶಾಂತ ಭಾವದಿಂದಿರುವ ಶ್ರೀ ಮಹಾಲಕ್ಷ್ಮಿ ಸಹಿತ ತಲೆಯಲ್ಲಿ ಕಿರೀಟ ಹಾಗೂ ಕಿವಿಯಲ್ಲಿ ಕುಂಡಲ ಧರಿಸಿರುವ, ಕೊರಳಲ್ಲಿ ಕೌಸ್ತುಭ ಮಣಿ ಹಾಗೂ ವನಮಾಲೆ ಧರಿಸಿರುವ ಪೀತಾಂಬರಧಾರಿಯಾದ ಶ್ರೀಹರಿಯನ್ನು ಕುರಿತು ಈ ಮಂತ್ರಗಳಿಂದ ಜಪಿಸಬೇಕು. ನಿನಗೆ ಕಲ್ಯಾಣವಾಗಲಿ. ಈಗ ತಪಸ್ಸು ಮಾಡಿ ಸಿದ್ಧಿ ಪಡೆಯಲು ಹೊರಡು ಎಂದು ಆಶೀರ್ವದಿಸಿ ಬೀಳ್ಕೊಟ್ಟರು. ರಾಜ ಭಗೀರಥನು ಹಿಮಾಲಯದ ನಾದೇಶ್ವರ ಮಹಾಕ್ಷೇತ್ರದಲ್ಲಿ ಘೋರ ತಪಸ್ಸು ಮಾಡಿದ. ದೃಢ ಭಕ್ತಿಯಿಂದ ಶ್ರೀಹರಿಯನ್ನು ಧ್ಯಾನಿಸುತ್ತಿದ್ದ. 60,000 ವರ್ಷಗಳವರೆಗೆ ಅನ್ನ ಆಹಾರಾದಿಗಳನ್ನು ತ್ಯಜಿಸಿ ತಪಾಚರಣೆಯಲ್ಲಿ ನಿರತನಾದ. ರಾಜನ ನಾಸಿಕದಿಂದ ಹೊರಟ ಭಯಂಕರ ಅಗ್ನಿಯನ್ನು ಕಂಡು ದೇವತೆಗಳು ಭಯಭೀತರಾಗಿ ಕ್ಷೀರಸಾಗರವಾಸಿಯಾದ ಶ್ರೀಮನ್ನಾರಾಯಣನನ್ನು ಸ್ತುತಿಸಿದರು. ಇಂದ್ರಾದಿ ದೇವತೆಗಳ ಪ್ರಾರ್ಥನೆಯನ್ನು ಕೇಳಿದ ಶ್ರೀಹರಿಯು ಅವರೆಲ್ಲರಿಗೂ ಭಗೀರಥನ ಉದ್ದೇಶವನ್ನು ತಿಳಿಸಿ ದೇವತೆಗಳಿಗೆ ಅಭಯ ಪ್ರದಾನ ಮಾಡಿದ. ಎಲ್ಲರೂ ರಾಜನು ತಪಸ್ಸು ಮಾಡುತ್ತಿದ್ದ ಸ್ಥಳಕ್ಕೆ ಬಂದರು ಹಾಗೂ ರಾಜನಿಗೆ ವಿಷ್ಣುವು ಸಾಕ್ಷಾತ್ ದರ್ಶನವಿತ್ತ. ಎದುರಿಗೆ ಶಂಖ ಚಕ್ರ ಗದಾಧಾರಿ ವನಮಾಲೆಯಿಂದ ಸುಶೋಭಿತನಾದ ಸ್ವಾಮಿಯನ್ನು ಕಂಡು ರಾಜನು ತುಂಬಿ ಬಂದ ಹೃದಯದಿಂದ ರೋಮಾಂಚಿತನಾಗಿ ಶ್ರೀಕೃಷ್ಣ ಎನ್ನುತ್ತಾ ಭಾವವಿಭೋರನಾಗಿ ಅವನ ಚರಣ ಕಮಲಗಳಿಗೆ ಪುನಃ ಪುನಃ ಎರಗಿದ. ಶ್ರೀಹರಿಯು, ರಾಜನೇ, ನಿನ್ನ ಅಭೀಷ್ಟವು ಸಿದ್ಧಿಸುವುದು. ನೀನು ಶರಣಾಗತ ವತ್ಸಲನಾದ ಶಿವನನ್ನು ಸ್ತುತಿ ಮಾಡು. ಆತನು ನಿನ್ನ ಮನೋರಥವನ್ನು ಪೂರ್ಣಗೊಳಿಸುವನು ಎಂದು ಆಶೀರ್ವದಿಸಿ ಅಂತರ್ಧಾನನಾದ. ಅದರಂತೆ ಭಗೀರಥನು ಶಿವನನ್ನು ಕುರಿತು ಭಕ್ತಿಪೂರ್ವಕವಾಗಿ ಸ್ತುತಿಸಿದ. ಸಕಲ ಜನರ ಕಲ್ಯಾಣವನ್ನುಂಟು ಮಾಡುವ ಶಿವನು ರಾಜನೆದುರಿಗೆ ಪ್ರತ್ಯಕ್ಷನಾದ. ಪಂಚಮುಖಗಳು, 10 ಭುಜಗಳು, ಅರ್ಧ ಚಂದ್ರದ ಮುಕುಟಧಾರಿಯೂ ತ್ರಿನೇತ್ರನೂ ಆದ ಪರಶಿವನನ್ನು ನೋಡಿ ರಾಜ ಭಗೀರಥನು ದೀರ್ಘದಂಡ ನಮಸ್ಕಾರ ಮಾಡಿದ. ಪುನಃ ಎದ್ದು ಶಿವನಾಮಾವಳಿಯ ಕೀರ್ತನೆ ಮಾಡಿದ. ಪರಶಿವನು ಅವನ ಭಕ್ತಿಯನ್ನು ಕಂಡು ಸಂತೋಷದಿಂದ ರಾಜನು ಬೇಡಿದ ವರವನ್ನು ನೀಡುವುದಾಗಿ ತಿಳಿಸಿದ. ರಾಜನು ತನ್ನ ಪಿತೃಗಳಿಗೆ ಸದ್ಗತಿ ಕೊಡಲು ಗಂಗೆಯನ್ನು ಕಳುಹಿಸಿಕೊಡುವಂತೆ ಪ್ರಾರ್ಥಿಸಿದ. ತಥಾಸ್ತು ಎಂದು ಹೇಳಿ ಶಿವನು ಅಂತರ್ಧಾನನಾದ. ತಕ್ಷಣವೇ ಗಂಗೆಯು ಶಿವನ ಜಟೆಯಿಂದ ಕೆಳಗೆ ಬಂದು ಜಗತ್ತನ್ನೇ ಪವಿತ್ರಗೊಳಿಸುತ್ತಾ ರಾಜನ ಹಿಂದೆ ಹಿಂದೆ ಹೊರಟಳು. ಅಂದಿನಿಂದ ಗಂಗೆಯು ಭಾಗೀರಥಿ ಎಂಬ ಹೆಸರಿನಿಂದ ಪ್ರಖ್ಯಾತಳಾದಳು. ಸಗರನ ಪುತ್ರರು ಹಿಂದೆ ತಮ್ಮ ಪಾಪದ ಕಾರಣ ದಗ್ಧರಾದ ಸ್ಥಳದಲ್ಲಿ ಗಂಗೆಯು ಹರಿದು ತನ್ನ ಜಲದಿಂದ ಪುನೀತಗೊಳಿಸಿದಳು. ಯಮರಾಜನು ಪಾಪರಹಿತರಾದ ಅವರನ್ನು ವಿಮಾನದಲ್ಲಿ ಕೂರಿಸಿ ವಿಷ್ಣು ಲೋಕಕ್ಕೆ ಕಳುಹಿಸಿದ. ಈ ಪವಿತ್ರ ಆಖ್ಯಾನವನ್ನು ಕೇಳುವವರು, ಓದುವವರು ಗಂಗಾ ಸ್ನಾನದ ಫಲವನ್ನು ಹೊಂದುತ್ತಾರೆ.